ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ರೊಟ್ಟಿ ಚುರುಮುರಿ ಮಾಡ್ತಾ ಇದ್ದೇನೆ. ಎಲ್ಲರೂ ಮಂಡಕ್ಕಿ ಚುರುಮುರಿ ತಿಂದಿರ್ಬೋದು, ಆದರೆ ರೊಟ್ಟಿ ಚುರುಮುರಿ ತಿಂದಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಸಜ್ಜೆ ಖಡಕ್ ರೊಟ್ಟಿ ಇದೆಯಲ್ಲ, ಅದರ ಚುರುಮುರಿ. ಒಂದೊಳ್ಳೆ ಸಿರಿಧಾನ್ಯದ ರೆಸಿಪಿ, ಹಾಗೆ ಮಳೆಗಾಲಕ್ಕೆ ಹೇಳಿ ಮಾಡಿದಂತಹ ರೆಸಿಪಿ ಕೂಡ ಹೌದು. ತುಂಬ ರುಚಿಯಾಗಿರುವಂತಹ ಆರೋಗ್ಯವಾದಂತಹ ಒಂದು ರೆಸಿಪಿ. ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶೇಂಗಾವನ್ನು ಹುರ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಚಮಚ ಸಾಸಿವೆ, ಒಂದು ಚಮಚ ಜೀರಿಗೆ ಮತ್ತು 5-6 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಒಂದು ತುಂಡು ಮಾಡಿದಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಶಿನ, ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡಿ, ನಂತರ ಅರ್ಧ ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಜೀರಾ ಪೌಡರನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾಲು ಭಾಗದಷ್ಟು ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ತೆಗೆದ್ರಾಯಿತು. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ರೊಟ್ಟಿಗೂ ಸ್ವಲ್ಪ ಉಪ್ಪಿರುತ್ತದೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸೇರಿಸಿದ್ರೆ ಸಾಯಿತು. ನೋಡಿ, ಇದು ಸಜ್ಜೆ ಖಡಕ್ ರೊಟ್ಟಿದು ಪೀಸಸ್ಗಳು ತುಂಬ ಕ್ರಿಸ್ಪಿಯಾಗಿದೆ. ನಿಮಗೆ ರೊಟ್ಟಿ ತಟ್ಟಲಿಕ್ಕೆ ಬರ್ತದೆ ಅಂದರೆ ಮನೆಯಲ್ಲಿ ಮಾಡಿದಂತಹ ರೊಟ್ಟಿಯನ್ನೇ ಉಪಯೋಗ ಮಾಡ್ಬೋದು, ಇಲ್ಲಾಂದರೆ ರೊಟ್ಟಿ ಮನೆಯಲ್ಲೂ ಸಿಗ್ತದೆ. ಈಗ ನಾನು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದಂತಹ ಖಡಕ್ ರೊಟ್ಟಿ ಪೀಸಸ್ಗಳು. ನಿಮಗೆ ಇಡೀ ರೊಟ್ಟಿ ಬೇಕಂದರೆ ಇಡೀ ರೊಟ್ಟಿನೂ ಸಿಗ್ತದೆ. ನಂತರ ಇದನ್ನೆಲ್ಲ ನಾವು ರೆಡಿ ಮಾಡಿಟ್ಟಂತಹ ಮಸಾಲೆಗೆ ಹಾಕ್ಕೊಂಡು ಇದನ್ನು ರೂಢಿ ಮಾಡಿಕೊಳ್ಬೇಕು. ತುಂಬ ಕ್ರಿಸ್ಪಿಯಾಗಿದೆ. ಇನ್ನು ಈ ಚುರುಮುರಿ ನಾವು ಬೆಳಗಿನ ಉಪಹಾರಕ್ಕೆ ಕೂಡ ತಿನ್ಬೋದು. ಅಂದರೆ ಸಿರಿಧಾನ್ಯದಿಂದ ಮಾಡಿದ್ದರಿಂದ ಎಲ್ಲ ಏಜ್ ಗ್ರೂಪ್ನವರು ತಿನ್ಬೋದಾದಂತಹ ಒಂದೊಳ್ಳೆ ತಿಂಡಿ ಇದು. ಕೊನೆಯಲ್ಲಿ ಹಾಕಲಿಕ್ಕೆ ಅಂತ ಒಂದು ಈರುಳ್ಳಿ ಹಾಗೆ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಲಿಂಬೆ ರಸವನ್ನು ಹಿಂಡಬೇಕು. ಇನ್ನು ಖಾರ ಬೇಕಂದರೆ ಒಂದು ಕಾಯಿ ಮೆಣಸನ್ನು ಬೇಕಾದರೆ ಇದರ ಜೊತೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಅಂದರೆ ಕೆಲವರು ತುಂಬ ಖಾರವನ್ನು ಇಷ್ಟಪಡ್ತಾರೆ, ಅದಕ್ಕೆ ಹೇಳಿದ್ದು. ಎಲ್ಲವನ್ನು ಸೇರಿಸಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರಾಯಿತು. ಈ ಲಿಂಬೆ ಅದರ ಜೊತೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ. ಕೊನೆಯಲ್ಲಿ ನಾವು ಹುರಿದಿಟ್ಟಂತಹ ಶೇಂಗಾವನ್ನು ಸೇರಿಸ್ಕೊಂಡ್ರಾಯಿತು. ಆವಾಗವಾಗ ಮಾಡಿ ತಿನ್ನಲಿಕ್ಕಂತೂ ತುಂಬ ರುಚಿಯಾಗಿರ್ತದೆ, ಅಂದರೆ ತುಂಬ ಕ್ರಿಸ್ಪಿಯಾಗಿರ್ತದೆ. ಸಜ್ಜೆ ಖಡಕ್ ರೊಟ್ಟಿದು ರೊಟ್ಟಿ ಚುರುಮುರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಿಮ್ಮನೆಯಲ್ಲೂ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.